ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೀಳ್ಯದೆಲೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಅದರ ಉಪಯೋಗದಿಂದ ಏನೆಲ್ಲ ಲಾಭಗಳಾಗ್ತವೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ. ಕಂಪ್ಲೀಟಾಗಿ ವೀಳ್ಯದೆಲೆಯ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ. ಸೊ ನನಗೆ ಎಷ್ಟು ಮಾಹಿತಿ ಗೊತ್ತಿದೆಯಲ್ಲ ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವೀಳ್ಯದೆಲೆ ಶುಭ ಕಾರ್ಯಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಮಹತ್ತರವಾದಂತಹ ಸ್ಥಾನವನ್ನು ಪಡೆದಿದೆ. ಹಾಗೆ ಆಯುರ್ವೇದದಲ್ಲೂ ಕೂಡ ಇದಕ್ಕೆ ಯಥೇಚ್ಛವಾದಂತಹ ಮಹತ್ವ ಇದೆ. ಹಿಂದೆಲ್ಲ ನಮ್ಮ ಅಜ್ಜಿ ತಾತಂದ್ರೆ ಏನು ಮಾಡ್ತಾಯಿದ್ರು, ಊಟ ಆದ ನಂತರ ಪ್ರತಿನಿತ್ಯ ಕೂಡ ಈ ಒಂದು ವೀಳ್ಯದೆಲೆಯ ತಾಂಬೂಲವನ್ನು ಸೇವನೆ ಮಾಡ್ತಾಯಿದ್ರು. ಅಷ್ಟೇ ಯಾಕೆ ನಮ್ಮ ತಂದೆಯರು ಕೂಡ ಪ್ರತಿನಿತ್ಯ ಇದರ ಸೇವನೆಯನ್ನು ಮಾಡ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ಅದನ್ನು ಅಡಿಕೆಲೆನ ಜಜ್ಜಿಬಿಟ್ಟು, ಅಂದರೆ ಸಣ್ಣದಾಗಿ ಕುಟ್ಬಿಟ್ಟು ನಮಗೆ ಕೂಡ ಕೊಡ್ತಾಯಿದ್ರು ತಿನ್ನಲಿಕ್ಕೆ. ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಅದ್ರ ಮಹತ್ವ ಗೊತ್ತಿರಲಿಲ್ಲ. ರುಚಿಗೋಸ್ಕರ, ಆಮೇಲೆ ಬಾಯಿ ಕೆಂಪ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ಗೆ ತಿಂತಾಯಿದ್ವಿ. ಸೊ ಅದರ ಮಹತ್ವ ತಿಳಿದ ನಂತರ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ, ಪ್ರತಿಯೊಂದನ್ನು ಕೂಡ ಯಾವುದಾದ್ರೂ ಒಂದು ಲಾಭದಾಯಕ ಅಂಶ ಇರೋದ್ರಿಂದನೇ ಅವನ್ನ ಸಾಂಪ್ರದಾಯಿಕವಾಗಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ವೀಳ್ಯದೆಲೆನ ಸಂಸ್ಕೃತದಲ್ಲಿ ನಾಗವಲ್ಲಿ ಅಂತಲೂ ಕೂಡ ಕರೀತಾರಂತೆ. ಸೊ ಇದು ಏನು ಒಂದು ವಿಶೇಷವಾದ ಗುಣ ಅಂದರೆ ಸೂರ್ಯನ ಕಿರಣಗಳನ್ನು ಹೆಚ್ಚು ಹೀರ್ಕೊಳ್ಳೋ ಅಂಥ ಗುಣನ ಹೊಂದಿದೆ ಅಂತೆ ಈ ವೀಳ್ಯದೆಲೆ. ಸೊ ಹಾಗಾಗಿ ಇದನ್ನು ನಾವು ತಾಂಬೂಲವಾಗಿ ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿಗೆ ಹೆಚ್ಚು ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದರ ಒಂದು ಸೇವನೆಯಿಂದ, ಇದರ ಒಂದು ಬಳಕೆಯಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತಂತೆ. ನೋಡಿ, ಶುಭ ಸಮಾರಂಭಗಳಲ್ಲಿ ಕಳಸವನ್ನು ಹೂಡಲಿಕ್ಕೆ ಇರ್ಬೋದು, ಅಥವಾ ಅಲ್ಲಿ ನೈವೇದ್ಯಕ್ಕೂ ಕೂಡ ಇರ್ಬೋದು, ಈ ಥರ ಉಡಿ ತುಂಬ ಶಾಸ್ತ್ರಕ್ಕೆ, ಈ ಥರ ನಾನಾ ವಿಧವಾದಂತಹ ಕೆಲಸ ಕಾರ್ಯಗಳಿಗೆ ವೀಳ್ಯದೆಲೆನ ಬಳಸ್ತಾರೆ. ಏನಕ್ಕೆ ಇದರ ಒಂದು ಪಾಸಿಟಿವಿಟಿ ಅಂದರೆ, ಅಲ್ಲಿರ್ತಕ್ಕಂಥ ನಕಾರಾತ್ಮಕತೆಯನ್ನು ಹೋಗಲಾಡಿಸ್ಬಿಟ್ಟು ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡೋ ಶಕ್ತಿ ಈ ಒಂದು ವೀಳ್ಯದೆಲೆಗೆ ಇದೆ ಅಂತೆ. ನೋಡಿ, ನನಗೆ ಈ ವಿಚಾರ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಹೀಗೆ ಸಾಮಾನ್ಯವಾಗಿ ನಮ್ಮ ಅಜ್ಜಿನ ಕೇಳಿದಾಗ ಹೇಳಿದಂಥ ಮಾಹಿತಿ ಇದು. ಯಾಕೆ ಎಲ್ಲದಕ್ಕೂ ಇದನ್ನು ಜಾಸ್ತಿ ಉಪಯೋಗಿಸ್ತಾರೆ ಅಂತ ಕೇಳಿದಾಗ, ಕೆಲವರು ಅದು ಹಳೆ ಪದ್ಧತಿ, ಹಿರಿಯರು ಹೇಗೆ ಮಾಡ್ಕೊಂಬಂದಿದ್ದಾರೆ ಹಾಗೆ ಅಂತ ಕೆಲವರು ಹೇಳಿದರು. ಸೊ ನಾನು ಒಬ್ಬರೆಲ್ಲ ಒಂದು 4-5 ಜನ ಹತ್ರನೂ ಕೇಳಿದೆ, ನಮ್ಮ ಅಜ್ಜಿ ತಾತ ಮತ್ತು ಅವರ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲರ ಹತ್ರನೂ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಮಾಹಿತಿನ ಹೇಳಿದರು. ಈಗೇನೋ ನಾವು ಬಳಸ್ತೀವಿ ಅಂದರೆ ಅದರದ್ದು ಯಾಕೆ ಅದನ್ನು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದೆ. ಕೇಳಿದಾಗ ಬಯಸ್ಕೊಂಡಿರೋದು ಕೂಡ ಇದೆ. ಹಾಗಂತ ಹೇಳಿ ಇದನ್ನು ಲಿಮಿಟಾಗಿ ಬಳಸ್ತೆ, ಹಿತಮಿತವಾಗಿ ಬಳಸ್ತೆ, ಯಥೇಚ್ಛವಾಗಿ ಬಳಸಿದಾಗ ದುಷ್ಪರಿಣಾಮಗಳು ಕೂಡ ಆಗ್ತವೆ ಅಂತಲೂ ಹೇಳಿದರು. ಸೊ ಅವರ ಭಾಷೆಯಲ್ಲಿ ಹೆಂಗೆ ಹೇಳಿದ್ರು ಅಂದರೆ ಧಾರಣ ಆಗುತ್ತೆ ಜಾಸ್ತಿ ಬಳಸೋದ್ರಿಂದ ಅಂತ ಹೇಳಿದರು. ಅಂದರೆ ಹೀಟ್ ಜಾಸ್ತಿ ಆಗುತ್ತೆ, ಸೂರ್ಯನ ಕಿರಣಗಳನ್ನು ಇದು ಜಾಸ್ತಿ ಹೀರ್ಕೊಂಡಿರುತ್ತಲ್ವ, ಹಾಗಾಗಿ ಹಿತಮಿತವಾಗಿ ಬಳಸಬೇಕು. ಜಾಸ್ತಿ ಬಳಸೋದ್ರಿಂದ ಅದು ಉಷ್ಣಕ್ಕೆ ಜಾಸ್ತಿ ಒಂದು ಮೋಟಿವೇಟ್ ಮಾಡುತ್ತೆ ಅಂತಲೂ ಹೇಳಿದರು. ಇದು ಉಷ್ಣಾಂಶ ಒಂದು ಪ್ರವೃತ್ತಿಯನ್ನು ಜಾಸ್ತಿ ಹೊಂದಿರೋದ್ರಿಂದ ಕಫ ಯಾರಿಗೆಲ್ಲ ಇರುತ್ತಲ್ಲ, ಕಫ ಪ್ರವೃತ್ತಿಯವರು ಇದನ್ನು ಬಳಸೋದ್ರಿಂದ, ನಿಯಮಿತವಾಗಿ ಬಳಸೋದ್ರಿಂದ ಆ ಕಫ ಕರಗೋದಕ್ಕೆ ಸಹಕಾರಿಯಾಗುತ್ತೆ. ನೀವು ಇದರ ಪರಿಮಳನ ನೋಡಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರ್ಯಾಗ್ರೆನ್ಸು. ಹಾಗಾಗಿ ಇದನ್ನು ಮೌತ್ ಫ್ರೆಶ್ನರ್ ಕೂಡ ಅಂತಲೂ ಹೇಳ್ಬೋದು. ಹೇಗೆ ಅಂದರೆ ಈಗಿನ ಜನ್ರೇಷನಿಗೆ ತಕ್ಕಾಗೆ ಫ್ರೆಶ್ನರೆಲ್ಲ ಕೆಮಿಕಲ್ ಇರ್ತಕ್ಕಂಥದ್ದು ಬಳಸ್ತಾರಲ್ವ. ಸೊ ಊಟ ಆದ ನಂತರ ಇದನ್ನು ತಾಂಬೂಲವಾಗಿ ಸೇವನೆ ಮಾಡಿ ಅಗದು ನುಂಗೋದ್ರಿಂದ ಫ್ರೆಶ್ ಇರುತ್ತೆ ಮೌತು. ಹಾಗಾಗಿ ಮೌತ್ ಫ್ರೆಶ್ನರ್ ಅಂತಲೂ ಕೂಡ ಕರಿಬೋದು. ಇತ್ತೀಚಿನ ದಿನಗಳಲ್ಲಿ ಈ ವೀಳ್ಯದೆಲೆನ ಯೂಸ್ ಮಾಡ್ಕೊಂಡ್ಬಿಟ್ಟು ತುಂಬ ರೆಸಿಪಿಗಳನ್ನು ಮಾಡ್ತಾ ಇದ್ದಾರೆ. ಅದು ಆರೋಗ್ಯದಾಯಕನೂ ಹೌದು, ಹಾಗೆಯೇ ಬಾಯಿ ರುಚಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಹೀಗೆ ನಿಯರ್ ಆಗಿರ್ತಕ್ಕಂಥ ಒಂದು ಕಾಲೇಜಲ್ಲಿ ಸ್ವದೇಶಿ ಮೇಳನ ಹಮ್ಮಿಕೊಂಡಿದ್ರು. ಅಲ್ಲಿ ಹೋದಾಗ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದ್ವು. ಅಂದರೆ ತಾಜಾ ಹಣ್ಣುಗಳಿಂದ, ತಾಜಾ ಎಲೆಗಳಿಂದ ಮಾಡಿದಂಥ ಐಸ್ ಕ್ರೀಮ್ಸ್ ಇದ್ವು. ಸ್ವಲ್ಪ ಎಲ್ಲವನ್ನೂ ನಾವು ಒಂದೊಂದು ಕ್ಯೂಬ್ಸು ಟೇಸ್ಟ್ ಮಾಡಿದಾಗ ವೀಳ್ಯದೆಲೆ ಅಂತ ಕೊಟ್ಬಿಟ್ರು ಐಸ್ ಕ್ರೀಮ್, ಇದು ನೋಡಿ ಚೆನ್ನಾಗಿದೆ ಅಂತೇಳಿ. ಫಸ್ಟ್ ಟೈಮ್ ನಾನು ತಿಂದಿದ್ದು ಐಸ್ ಕ್ರೀಮು, ತುಂಬ ಚೆನ್ನಾಗಿತ್ತು. ಆಮೇಲೆ ಫ್ರ್ಯಾಗ್ರೆನ್ಸು ಫುಲ್ಲು ವೀಳ್ಯದೆಲೆ, ಈಗ ಅದನ್ನೇ ನೈಜವಾಗಿ ಬಳಸ್ಕೊಂಡ್ಬಿಟ್ಟು ಮಾಡಿದ್ವಿ ಅಂತ ಹೇಳಿದರು. ಸೊ ಅದು ನಿಜ ಅನ್ನಿಸ್ತು. ತಿನ್ನುವಾಗ ಅದರದ್ದು ಫ್ರ್ಯಾಗ್ರೆನ್ಸು, ಸ್ಮೆಲ್ ಇರ್ಬೋದು, ಆಮೇಲೆ ಟೇಸ್ಟು ಕಾರ್ಚಿ ಆಗಿರುತ್ತಲ್ವ ವೀಳ್ಯದೆಲೆ, ಅದೇ ಒಂದು ಭಾಸ ಬರ್ತಾಯಿತ್ತು. ಖುಷಿ ಆಯಿತು, ವೀಳ್ಯದೆಲೆಯಿಂದ ಇಷ್ಟೊಂದೆಲ್ಲ ರೆಸಿಪಿಗಳು ಸ್ಟಾರ್ಟ್ ಆದ್ವಾ ಅನ್ನೋದು ಕೂಡ ಅನ್ನಿಸ್ತು ನನಗೆ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳು ಅಜೀರ್ಣತೆಯಿಂದ ಬಳಲ್ತಿರುವಾಗ ತಾಯಿಗಳು ಏನು ಮಾಡ್ತಾಯಿದ್ರು, ಸೊ ಈಗ ನಾವು ಕೂಡ ಬಾಣಂತಿಯರಿದ್ದಾಗ ಅಡಿಕೆಲೆ ಕೊಡ್ತಾಯಿದ್ರು. ಅದನ್ನು ಜಗದ್ಬಿಟ್ಟು ನುಂಗಿ ಆದಮೇಲೆ ಬಾಯಿಂದ ಮಕ್ಕಳಿಗೆ ಕಿವಿಯಲ್ಲಿ ಉಫ್ ಅಂತ ಊದೋದಕ್ಕೆ ಹೇಳ್ತಾಯಿದ್ರು. ಏನಕ್ಕೆ ಅಂದರೆ
ಅಂಶ ನಾವು ಕಂಪ್ಲೀಟಾಗಿ ಅಗದು ನುಂಗಾದ್ಮೇಲೂ ಕೂಡ ಬಾಯಲ್ಲಿ ಆ ಫ್ರಾಗ್ರೆನ್ಸ್ ಇರುತ್ತಲ್ವ, ಅದು ಮಗುವಿನ ಕಿವಿಯೊಳಗಿಂದ ಗಾಳಿ ಮೂಲಕ ಹೋಗಿ ಜೀರ್ಣಶಕ್ತಿಗೆ ಸಹಕಾರಿಯಾಗಲಿ ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಆ ಥರ ಮಾಡಿದರೆ ಅಂತ ನಮ್ಗೆ ಹೇಳ್ಕೊಡೋರು. ನನಗೆ ಅದು ಕೂಡ ನೆನಪಾಯಿತು. ಹಾಗೆಯೇ ಅವ್ರಿಗೆ ಶೀತ ಆಗಿರುತ್ತಲ್ವ, ತುಂಬ ಕೋಲ್ಡ್ ವೆದರಲ್ಲಿ ಸ್ವಲ್ಪ ಕಫ ಥರ ಏನಾದರೂ ಅನಿಸ್ತು ಅಂದರೆ ವೀಳ್ಯದೆಲೆನ ಸ್ವಲ್ಪ ಒಂದು ಚಿಕ್ಕದಾಗಿ ಹೋಲ್ ಥರ ಮಾಡಿಬಿಟ್ಟು ಹಂಚಲ್ಲಿ ಹಾಕಿ ಬಿಸಿ ಮಾಡಿ ನಾವು ನತ್ತಿಗೆ ತಲೆಗೆ ಹಾಕ್ಬಿಟ್ಟು ಬಟ್ಟೆಯಲ್ಲಿ ಕಟ್ತಾ ಇದ್ವಿ, ನ್ಯಾಪ್ಕಿನ್ ಹಾಕಿ. ಆವಾಗ ಏನಾಗುತ್ತೆ, ಶೀತ ಎಲ್ಲ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಕಫ ಕರಗ್ಬಿಟ್ಟು ದ್ರವ ರೂಪದಲ್ಲಿ ಹೊರ ಹೋಗುತ್ತೆ ಅನ್ನೋ ಒಂದು ಪರ್ಪಸ್ಗೆ ಅಂದರೆ ಸ್ವತಃ ನಾನೇ ನನ್ನ ಮಕ್ಕಳಿಗೆ ನಾನು ಟ್ರೈ ಮಾಡಿದ್ದೀನಿ ಚಿಕ್ಕ ಪಾಪುಗಳಿದ್ದಾಗ. ಈಗ ಸ್ನಾನ ಮಾಡಿಸ್ಬಿಟ್ಟು ತೊಟ್ಲಲ್ಲಿ ಹಾಕಿ ಮಲಗಿಸ್ತೀವಲ್ವ, ಆವಾಗ ಈ ವೀಳ್ಯದೆಲೆನ ಬಿಸಿ ಮಾಡಿಬಿಟ್ಟು ತಲೆ ಭಾಗಕ್ಕೆ ಅಂದರೆ ಮೇಲ್ಗಡೆ ತಲೆಗೆ ಹಾಕಿ ನ್ಯಾಪ್ಕಿನಿಂದ ಅಥವಾ ಇದು ಟೋಪಿಯನ್ನು ಹಾಕ್ತೀವಲ್ಲ ಆ ರೀತಿಯಾಗಿ ಹಾಕಿಬಿಟ್ಟು ಮಲಗಿಸಿದಾಗ ಮಕ್ಕಳಿಗೆ ಆದಷ್ಟು ಉಷ್ಣಾಂಶ ಅದೆಲ್ಲ ದೇಹ ತುಂಬ ಸ್ಪ್ರೆಡ್ ಆಗುತ್ತೆ ನಾವು ತಲೆಗೆ ಹಾಕಿ ಕಟ್ಟೋದ್ರಿಂದ ಅಂತೇಳಿ ನಾನು ಕೂಡ ಇದನ್ನು ಮಾಡಿದ್ದೀನಿ. ಸೊ ಇದು ನಿಜವಾಗ್ಲೂ ವರ್ಕ್ ಕೂಡ ಆಗುತ್ತೆ. ಸೊ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ವೀಳ್ಯದೆಲೆ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ನನಗೆಷ್ಟು ಗೊತ್ತಿದೆ ನಾನಿಲ್ಲಿ ಶೇರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನೋಡೋಕ್ಕೂ ಮೊದಲು ಅಥವಾ ನೋಡಿದ ನಂತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಈ ಥರ ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.